Hello dear students, welcome back to chemistry classes. Today we are starting calculation of number of particles in unit cell. Okay, let us going to start the calculation of number of particles in unit cell. We know to some basics. Okay, what are those basics? See, this is the unit cell. It is taken from the crystal lattice. This unit cell is the smallest portion of this crystal lattice. Okay, each corners of this unit cell is occupied by constituent particles. Okay, then constituent particles are present at the each corner of the cube or unit cell. I'm drawing here the constituent particle. This is the one constant particle. Okay, in this constant particles we only consider the inside portion of the constant particle to the unit cell of the unit cell. See, what are the outside portion of the constant particle is there, we have to cut that. Okay, today here I am cutting the half portion of this constant particles. We are getting one constant particle is half, going to half means we are having a half portion of the constant particle. This is the half portion of the constant particle here, the half portion. Then when we cut this portion, we are getting half portion. ಈ ಗೋಳದಲ್ಲಿರುವ ಹಾಫ್ ಪೋರ್ಷನನ್ನು ತೆಗೆದರೆ ನಮಗೆ ಹಾಫ್ ಪೋರ್ಷನ್ ಮಾತ್ರ ಸಿಗುತ್ತೆ. ಈಗ ಮತ್ತೆ ಈ ಹೊರಗಿನ ಹಾಫ್ ಪೋರ್ಷನ್, ಈ ಅರ್ಧ ಗೋಳದಲ್ಲಿರುವಂಥ ಮತ್ತೆ ಹಾಫ್ ಪೋರ್ಷನ್, ಹೊರಗಿನ ಗೋಳವನ್ನು ಅಂದರೆ ಈ ಗೋಳ, ಈ ಗೋಳದಲ್ಲಿರುವ ಇನ್ನೂ ಅರ್ಧ ಭಾಗ ಈ ಯೂನಿಟ್ ಸೆಲ್ನಲ್ಲಿ ಸೇರಾಗಿಲ್ಲ. ಅದಕ್ಕೆ ಇದನ್ನು ಕಟ್ ಮಾಡಿದರೆ ಇದನ್ನು ಈ ಥರ ಕಟ್ ಮಾಡಿದರೆ ನಮಗೆ ಈ ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಭಾಗ ಸಿಗುತ್ತೆ. ಹೀಗೆ ಮತ್ತೆ ಅರ್ಧ ಭಾಗ ಸಿಗುತ್ತೆ. ಈಗ ಒಂದು ಭಾಗದಲ್ಲಿ ಅರ್ಧ ಭಾಗ ಮಾಡಿದ್ದೀವಿ. ಒಂದು ಗೋಳದಲ್ಲಿರುವಂಥ ಒಂದು ಗೋಳವನ್ನು ಅರ್ಧ ಭಾಗ ಮಾಡಿದಾಗ ನಮಗೆ ಅರ್ಧ ಭಾಗ ಸಿಕ್ತು. ಆವಾಗ 1/2 ಅಂತ ಸಿಕ್ತು. ಈಗ ಈ ಅರ್ಧ ಭಾಗದಲ್ಲಿನೇ ಮತ್ತೆ ಅರ್ಧ ಭಾಗ ಅಂದರೆ 4, 1/4 ಪೋರ್ಷನ್ ಅಂದರೆ 1, 2, ಇಲ್ಲಿ 3, 4 ಈ ಥರ 4 ಭಾಗ ಸಿಕ್ತು. ಆದರೆ ನಮಗೆ ಈ ಯೂನಿಟ್ ಸೆಲ್ನಲ್ಲಿ ಈ ಭಾಗ ಮಾತ್ರ ಸೇರಾಗಿದೆ. ಏನು ಹೇಳ್ತಾ ಇದ್ದೀನಿ, ಈ ಭಾಗ ಮೀನ್ಸ್ ಈ ಭಾಗ ಮಾತ್ರ ಸೇರಾಗಿದೆ, ಈ ಭಾಗ ಸೇರಾಗಿಲ್ಲ, ಹೊರಗಡೆ ಇದೆ. ಈ ಭಾಗ ಮಾತ್ರ ಸೇರಾಗಿದ್ದು, ಈ ಭಾಗ ಹೊರಗಡೆ ಇದೆ. ಹಾಗಾದರೆ ಈ ಭಾಗದಲ್ಲಿ ಅರ್ಧ ಭಾಗದಲ್ಲೇ ಮತ್ತೆ ಅರ್ಧ ಭಾಗ ಅಂದರೆ ಇದರಲ್ಲೇ 4 ಭಾಗ ಆದರೆ ಅರ್ಧ ಭಾಗದಲ್ಲಿ 4 ಭಾಗ, ಇನ್ನು ಅರ್ಧ ಭಾಗದಲ್ಲಿ 4 ಭಾಗ. ಹಾಗಾದರೆ ಒಂದು ಗೋಳದಲ್ಲಿ ಎಷ್ಟು ಭಾಗ ಮಾಡ್ತೀವಿ ನಾವು? 8 ಭಾಗ ಮಾಡ್ತೀವಿ. ಒಂದು ಗೋಳದಲ್ಲಿ ಎಷ್ಟು ಭಾಗ ಮಾಡ್ತೀವಿ? 8 ಭಾಗ ಮಾಡ್ತೀವಿ. ಹಾಗಾದರೆ ಕಾರ್ನರ್ನಲ್ಲಿರುವಂಥ ಆಟಮ್ಸ್ಗಳು ಈ ಯೂನಿಟ್ ಸೆಲ್ಗೆ 1/8, 1/8 ಪೋರ್ಷನ್ ಮಾತ್ರ ಏನಾಗಿದೆ? ಸೇರಾಗಿದೆ. ಹಾಗಾದರೆ ಹೇಗೆ ಇದು? ಇಲ್ಲಿ ಕ್ರಿಸ್ಟಲ್ ಲ್ಯಾಟೈಸನ್ನು ನೋಡಬೇಕಾದ್ರೆ ಈ ಭಾಗದಲ್ಲಿರುವ ಆಟಮನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇದೇನಾಗಿದೆ? 8 ಯೂನಿಟ್ ಸೆಲ್ಗಳಿಗೆ ಸೇರಾಗಿದೆ. ನೋಡಿ, 1, 2, 3, 4 ಇದು ಕೆಳಭಾಗಿನ ಯೂನಿಟ್ ಸೆಲ್ಗಳು. ಇನ್ನು ಮೇಲ್ಭಾಗದ ಯೂನಿಟ್ ಸೆಲ್ಗಳನ್ನು ಕನ್ಸಿಡರ್ ಮಾಡಿದರೆ 1, 2, 3, 4, 8 ಯೂನಿಟ್ ಸೆಲ್ಗಳಿವೆ. ಆದರೆ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಈ ಆಟಮ್ ಈ 8 ಯೂನಿಟ್ ಸೆಲ್ಗಳಿಗೆ 1/8 ಪೋರ್ಷನನ್ನು ಸೇರ್ ಮಾಡ್ತಾ ಇದೆ. ಹಾಗಾದರೆ ಕಾರ್ನರ್ನಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ಎಷ್ಟು ಭಾಗನ ಸೇರ್ ಮಾಡ್ತವೆ? 1/8 ಅಷ್ಟು ಭಾಗನ ಮಾತ್ರ ಯೂನಿಟ್ ಸೆಲ್ಗೆ ಸೇರ್ ಮಾಡುತ್ತವೆ. ಹಾಗಾದರೆ ಅದೇ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ಸ್ಪೇಸ್ದಲ್ಲಿ ಇದ್ದರೆ, ಈ ಭಾಗದಲ್ಲಿದ್ದರೆ ಓಕೆ, ಈ ಭಾಗ ಐ ಆಮ್ ಡ್ರಾಯಿಂಗ್ ಹಿಯರ್, ಈ ಭಾಗದಲ್ಲಿದ್ದರೆ ಎಷ್ಟು ಭಾಗ
ಶೇರ್ ಮಾಡ್ತವೆ. ಇಲ್ಲಿ ಒಂದು ಗೋಳನ ಇರಿಸಿದ್ರೆ, ಒಂದು ಆಟಮ್ನ ಇರಿಸಿದ್ರೆ ಅರ್ಧ ಭಾಗ ಈ ಯೂನಿಟ್ ಸೆಲ್ಗೆ, ಇನ್ನು ಅರ್ಧ ಭಾಗ ಈ ಕಡೆ ಯೂನಿಟ್ ಸೆಲ್ಗೆ. ಒಂದು ಭಾಗ 1/2, ಅರ್ಧ ಭಾಗ ಮೊದಲನೇ ಯೂನಿಟ್ ಸೆಲ್ಗೆ, ಇನ್ನು ಅರ್ಧ ಭಾಗ ಎರಡನೇ ಯೂನಿಟ್ ಸೆಲ್ಗೆ ಸೇರಾಗುತ್ತೆ. ಹಾಗಾದರೆ ಪ್ರತಿ ಯೂನಿಟ್ ಸೆಲ್ನಲ್ಲಿರುವ ಪೇಸ್ ಪಾರ್ಟಿಕಲ್ಗಳು ಎಷ್ಟು ಸೇರಾಗುತ್ತೆ? 1/2ನಷ್ಟು ಸೇರಾಗುತ್ತೆ. ಅಷ್ಟು ಭಾಗ ಒಂದು ಆಟಮ್ದ ಅರ್ಧ ಭಾಗ ಏನಾಗಿರುತ್ತೆ, ಪೇಸ್ನಲ್ಲಿರುವಂಥ ಅರ್ಧ ಭಾಗ ಏನಾಗಿರುತ್ತೆ, ಯೂನಿಟ್ ಸೆಲ್ಗೆ ಸೇರಾಗಿರುತ್ತೆ. ಹಾಗಾದರೆ ಅದೇ ಆಟಮು ಎಡ್ಜ್ದಲ್ಲಿದ್ದರೆ ಹಾಗಾದರೆ ಒಂದು ಕ್ಯೂಬ್ಗೆ, ಒಂದು ಯೂನಿಟ್ ಸೆಲ್ಗೆ ಎಷ್ಟು ಎಡ್ಜ್ಗಳಿರುತ್ತವೆ? 1, 2, 3, 4, ಎಕ್ಸಾಕ್ಟ್ಲಿ ಹಿಂದ್ಗಡೆ 5, 6, 7, 8, ಸೈಡ್ನಲ್ಲಿ 4 ಇರುತ್ತೆ. 9, 10, 11, 12 ಎಷ್ಟು ಎಡ್ಜ್ಗಳಿರುತ್ತೆ? ಎಡ್ಜಸ್ಗಳು 12 ಇರುತ್ತೆ. 12 ಎಡ್ಜ್ಗಳಿರುತ್ತೆ. ಹಾಗಾದರೆ ಇವು ಎಷ್ಟು ಪ್ರಮಾಣದಲ್ಲಿ ಸೇರಾಗ್ತವೆ? ನೋಡಿಲಿ, ಇಲ್ಲಿ ಒಂದು ಗೋಳನ ಇರಿಸಿದ್ರೆ, ಇಲ್ಲೊಂದು ಆಟಮನ್ನು ಇರಿಸಿದ್ರೆ, ಇಲ್ಲಿ 4 ಯೂನಿಟ್ ಸೆಲ್ಗಳಿಗೆ ಈ ಆಟಮ್ ಸೇರಾಗುತ್ತೆ. ಹಾಗಾದರೆ ಒಂದು ಗೋಳ, ಒಂದು ಆಟಮ್ ಎಷ್ಟು ಯೂನಿಟ್ ಸೆಲ್ಗಳಿಗೆ ಸೇರಾಗುತ್ತೆ? 4 ಯೂನಿಟ್ ಸೆಲ್ಗಳಿಗೆ ಸೇರಾಗುತ್ತೆ. ಹಾಗಾದರೆ ಎಡ್ಜ್ನಲ್ಲಿರುವಂಥ ಪಾರ್ಟಿಕಲ್ಸ್ಗಳು 1/4 ಏನಾಗಿರುತ್ತೆ? ಯೂನಿಟ್ ಸೆಲ್ಗೆ ಸೇರಾಗಿರುತ್ತೆ. ಹಾಗಾದರೆ ಈ ಥರ ಇರುತ್ತೆ. ಇಲ್ಲಿ ಫ್ಲೇನ್ ಇರುತ್ತೆ, ಈ ಸೈಡ್ನು ಫ್ಲೇನ್ ಇರುತ್ತೆ, ಈ ಥರ ಕಾಣಿಸ್ತದೆ. ಓಕೆ, ಎಡ್ಜ್ದಲ್ಲಿರುವವು ಎಷ್ಟು? 1/4 ಸೇರಾಗಿರುತ್ತೆ. ಫೇಸ್ನಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಅರ್ಧದಷ್ಟು ಸೇರಾಗಿರುತ್ತೆ. ಕಾರ್ನರ್ದಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು 1/8 ಏನಾಗಿರುತ್ತೆ? ಯೂನಿಟ್ ಸೆಲ್ಗೆ ಸೇರಾಗಿರುತ್ತೆ. ಗಾಟ್ ದಿಸ್ ಪಾಯಿಂಟ್? ಓಕೆ, ಅಷ್ಟು ಆಗಲಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡಿ, 1/8 ಕಾರ್ನರ್ ಪಾರ್ಟಿಕಲ್ಸ್ಗಳು ಸೇರಾಗಿರುತ್ತೆ. ಇಲ್ಲಿ ನೋಡಿ, ಅರ್ಧದಷ್ಟು ಇದು ಪೇಸ್. ಒಂದು ಕ್ಯೂಬಿಕ್ ಯೂನಿಟ್ ಸೆಲ್ಗೆ 6 ಪೇಸ್ಗಳಿರ್ತವೆ. 1, 2, 3, 4, 5, 6. ಕೇಳಿ, 1, 2, 3, 4, 5, 6 6 ಫೇಸಸ್ ಇರುತ್ತೆ. ಫೇಸಸ್ ಎಷ್ಟಿರುತ್ತೆ? 6 ಫೇಸಸ್, 12 ಎಡ್ಜಸ್. ಗಾಟ್ ದಿಸ್? ಓಕೆ, ಹಾಗಾದರೆ ಕ್ಯಾಲ್ಕುಲೇಷನ್ಗೆ ಹೋಗೋಣ. ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪಾರ್ಟಿಕಲ್ಸ್ ಇನ್ ಡಿಫರೆಂಟ್ ಯೂನಿಟ್ ಸೆಲ್ಸ್. ಓಕೆ, ಓಕೆ, ಮೊದಲನೇದಾಗಿ ಫಸ್ಟ್ ಒನ್, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ atoms in simple cubic unit cell. Okay, first one, simple cubic unit cell. On this concept, we are getting 2 marks questions in annual examination. Okay, that first one, simple cubic cell or simple cubic unit cell. Okay, drawing the simple cubic unit cell. What is the simple cubic unit cell? It contains only corner particles. Simple cubic unit cell contains only corner particles. How many corner particles are present in the simple cubic unit cell? Here 8 corner particles. Here what? 8 corner particles are present in simple cubic unit cell. 8 corner particles are present in simple cubic unit cell. Okay, it contains 8 corner particles. It contains 8 corner particles. It contains 8 corner particles and these are said to
shared 2, and these are shared to 1 by 8 to unit cell. Okay, then what is the calculation here? Therefore the number of atoms okay, yes, atoms in simple cubic cell is 8 corner particles. These are celled to 1 by 8. Then 1 atom is present in simple cubic unit cell. Got this? Okay, we are going to next concept, that is body centered unit cell. Okay, we are going to next concept, that is body centered unit cell. We already know what is body centered unit cell. Body centered unit cell means it contains body centered unit cell. It also contains 8 corner particles and 1 particle or 1 atom at the center of the unit cell. That is known as body centered unit cell. It contains 8 corner particles at the 8 corners of the unit cell and 1 atom or 1 particle at the center of the body. So same things happen here. It also contains 8 corner particles and 1 particle, 1 atom at the center of the cube, or at the center of unit cell, at the center of the unit cell. So therefore number of atoms in BCC, it's a shortcut, it's short form, BCC, body centered cell. BCC is, okay, it is also contains 8 corner particles. Each corner particles are shared to 1 by 8 and 1 particle at the center of the body. That's why it contains how many atoms? Very good, 2 atoms. 2 atoms are present in BCC. It is very important for your annual examination for 2 marks. Do hard work on this. Okay, let us start a next concept, that is face centered unit cell. Okay, face centered unit cell. Face centered unit cell. Face centered unit cell. Face centered unit cell. Its short form is FCC. These concepts are very important while deriving the packing efficiency. That's why it's very important. It is very important for your annual also. Okay, FCC means face particles are present in the unit cell. That's why that cell is known as face centered cubic unit cell. See here, exactly center of the face, each face contains 1 atoms. Okay, there are 6 faces are there. That's why 6 constituent particles are present at the faces, each faces, and 8 corner particles are present. So here calculation,
contains 8 corner particles. Each corner particles are series to how much? Series to 1 by 8, and it is also contains one atom at each face. One atom at each face. Okay, then therefore number of atoms in FCC is how much? Number of atoms in FCC is, see here 8 corner particles are there. That's why each corner particles are shares to 1 by 8 portion to the unit cell. Then 6 base particles are there. Each particles are shares to how much? See here, phase particles are there. Each phase particles are shares to how much? Half portion. That's why number of atoms in FCC is 1 by 8. 8 into 1 by 8. 8 ones are 8. 2 ones are 2. 3s are totally 4 atoms are present in FCC. 4 atoms are present in FCC. Okay, till this much is appear in your annual examination, but in order to know the some more examples, that is end-centered, edge-centered particles, these are all comes into the CET exams, all competitive exams. Okay, let us go one by one. End-centered unit cell. End-centered unit cell. Okay, end-centered unit cell. Okay, I am doing the short form here. It is also very important for your CET. It is also contains what? 8 corner particles. What do you mean by end-centered unit cell? End-centered unit cell is nothing but it contains 8 corner particles. It contains how much? 8 corner particles, and 2 particles are present at any 2 opposite faces. 2 particles are present at any 2 opposite faces. I am writing the opposite faces here. Okay, this end-centered unit cell, it contains 8 corner particles. Each corner particles are shared to 1 by 8 portion. Then it also contains 2 atoms. It also contains 2 atoms at any 2 opposite face. Any 2 opposite face. Any 2 opposite face. Any 2 opposite face. We already know phase particles shares to 1 by 8. Then calculation is number of particles present in end-centered unit cell. Number of particles present in end-centered unit cell. End-centered unit cell. Unit cell is how much? See here, 8 corners are there. 8 corner particles, they are shares to 1 by 8, and 2 opposite faces. 2 atoms are present at any 2 opposite faces. The phase particles are shares to 1 by 2. Then total number of atoms present in end-centered unit cell is 2 atoms. See here, these concepts. On the basis of this concept, there are so many problems or so many questions are asked in competitive examination like NEET, JEE mains, CET, all. Okay, then switching to the next concept, that is edge-centered unit cell.
What it is? Edge-centered unit cell. Edge-centered unit cell means what? See here, edge-centered unit. It is also contains 8 corner particles, but particles are present at the edges of the unit cell. See here, at the edges of the unit cell, there are 12 edges are there. That's why. Okay. It is also contains 8 corner particles. 8 corner particles. Edge-centered unit cell. Edge-centered unit cell. It is also contains 8 corner particles and are shared to 1 by 8 to the unit cell, and it also contains one particle at each edge of unit cell. See here, each edge of the unit cell means every edge having one particles. See here also having one particle, here also having one particle. Like this 12 edges are present. That's why 12 edge particles are present. 12 edge particles are present. Totally 12 edges are there. That's why 12 edge particles are present. That's why total number of atoms in an edge-centered unit cell. Total number of particles in edge-centered unit cell is edge-centered unit cell is there are 8 corner particles, each are shares to 1 by 8. I got it. Okay, then we already know it. It contains 8 corner particles are at the 8 corners. They are shared to 1 by 8. Then it also contains one particle at the each edge. And how they are shared? They are shared to 1/4. That's why there are 12 edges are there. Each edge particles are shared to 1 by 4. That's why total number of atoms present in the edge-centered unit cell is 8 into 1 by 8 plus 12 edges, and they are shared to 1 by 4. That's why 4 atoms are present in end-centered unit cell. Okay guys, bye.